ಇದೆಲ್ಲ ಪ್ರಾರಂಭ ಮಾಡಿದೆ ಕಾಂಗ್ರೆಸ್ ಅವರು. ಈಗ ಸತ್ಯ ಹರಿಶ್ಚಂದ್ರ ಆಗಿದ್ದಾರೆ. ಸತ್ಯ ಹರಿಶ್ಚಂದ್ರ ಥರ ಚುನಾವಣೆಯನ್ನೇ ನ್ಯಾಯಯುತವಾಗಿ ಸತ್ಯವಾಗಿ ಮಾಡುವಂಥ ಪಾರ್ಟಿ ಕಾಂಗ್ರೆಸ್ ಅಂತ ಹಣೆಪಟ್ಟಿನ ಅವರೇ ಹಾಕೊಂಬಿಟ್ಟಿದ್ದಾರೆ. ಹಣೆಪಟ್ಟಿ ಹಿಂಗೆ ಹಾಕ್ಕೊಂಡಿದ್ರೆ ಇಂದಿರಾ ಗಾಂಧಿನ ಯಾಕೆ ಕೋರ್ಟ್ ಚೀಮಾರಿ ಹಾಕಿ ಅವ್ರ ಮೆಂಬರ್ಶಿಪ್ ವಜಾ ಮಾಡ್ತು? ಈ ದೇಶದ ಜನತೆಗೆ ಹೇಳ್ಬೇಕಲ್ಲ ಕಾಂಗ್ರೆಸ್ ಅವರು, ಒಬ್ಬ ಪ್ರಧಾನಮಂತ್ರಿನ ನೀನು ಚುನಾವಣಾ ಅಕ್ರಮ ಮಾಡಿದ್ಯಾ ಅಂತೇಳಿ ಅವರ ಮೆಂಬರ್ಶಿಪ್ನೇ ವಜಾ ಮಾಡ್ತಲ್ಲ, ಅದಕ್ಕಿಂತ ಅವಮಾನ ನೀ ಕಾಂಗ್ರೆಸ್ ಪಾರ್ಟಿಗೆ ಇನ್ನೇನು ಬೇಕು? ನೀವು ಕಳ್ತನ ಮಾಡಿ, ಲೂಟಿ ಮಾಡಿ, ಚುನಾವಣಾ ಅಕ್ರಮಗಳನ್ನು ಮಾಡಿ ಈಗ ಮೋದಿಯವರ ಮೇಲೆ ಚುನಾವಣಾ ಅಕ್ರಮಗಳನ್ನು ಹಾಕುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀರಾ. ಇದು ನಿಮ್ಮ ನಡೆದು ಬಂದ ದಾರಿಯನ್ನು ಒಂದ್ಸರಿ ನೋಡಿಬಿಟ್ರೆ ಕಾಂಗ್ರೆಸ್ ಪಾರ್ಟಿ ಎಷ್ಟು ಅಕ್ರಮಗಳು ಈ ದೇಶದಲ್ಲಿ ಚುನಾವಣೆಯಲ್ಲಿ ಮಾಡಿದೆ ಅನ್ನೋದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಇವತ್ತು ಏನು ಬೆಂಗಳೂರಿಗೆ ಬರ್ತಾ ಇದ್ದಾರೆ ರಾಹುಲ್ ಗಾಂಧಿಯವರು, ಇವತ್ತು ಸುರ್ಜೇವಾಲಾ ಬರ್ತಾ ಇದ್ದಾರೆ. ರಾಹುಲ್ ಗಾಂಧಿಯವರು 5ನೇ ತಾರೀಕೇನೋ ಬರ್ತಾ ಇದ್ದಾರೆ. ಇದೆಲ್ಲ ಒಂಥರ ನಾಟಕ, ಜನರನ್ನು ಮರಳು ಮಾಡೋದು. ರಾಜ್ಯದಲ್ಲಿ ಅಭಿವೃದ್ಧಿ ಕಾರ್ಯ ಆಗ್ತಾ ಇಲ್ಲ, ರಾಜ್ಯದಲ್ಲಿ ಮುಖ್ಯಮಂತ್ರಿಗಳ ಜಗಳ, ಕರ್ನಾಟಕದಲ್ಲಿ ಈ ಗ್ರಹಗತಿಗಳು ಚೇಂಜ್ ಆಗ್ತಾ ಇದೆ, ಗ್ರಹಗಳೆಲ್ಲ ತಮ್ಮ ದಿಕ್ಕನ್ನು ಬದಲಾಯಿಸ್ತಾ ಇದ್ದಾವೆ. ಅದಕ್ಕೆ ಭಯ ಬಿದ್ದು ಆ ಗ್ರಹಗಳ ಬದಲಾವಣೆ ಏನಾಗ್ತಾ ಇದೆ ಅದನ್ನು ಮರೆಮಾಚಕ್ಕೋಸ್ಕರ ಈ ಅಧಿಕಾರ ಹಸ್ತಾಂತರವನ್ನು ಜನರ ಮನಸ್ಸಿಂದ ಮರೆಮಾಚಬೇಕು, ಮಾಧ್ಯಮದಲ್ಲಿ ಮರೆಮಾಚಬೇಕು. ಈ ವಿಚಾರ ಬಂದರೆ ಅದೆಲ್ಲ ಮರ್ತೋಗ್ತಾರೆ ಜನ ಅಂತೇಳಿ ಆ ಮರೆಮಾಚೋದಕ್ಕೋಸ್ಕರ ಈ ಚುನಾವಣಾ ವಿಚಾರವನ್ನು ತಂದಿದ್ದಾರೆ. ಇವರ ಯೋಗ್ಯತೆಗೆ ಸಂವಿಧಾನದಲ್ಲೇ ಇದೆ, ಚುನಾವಣೆ ರಿಸಲ್ಟ್ ಬಂದ ಮೇಲೆ 45 ದಿನದ ಒಳಗಡೆ ಅಬ್ಜೆಕ್ಷನ್ ಹಾಕಬೇಕು ಅಂತ ಒಬ್ಬ ಸಾಮಾನ್ಯ ನಾಗರಿಕನಿಗೂ ಗೊತ್ತಿದೆ. ದೇಶದಲ್ಲಿ ಸಾಮಾನ್ಯ ನಾಗರಿಕನು, ಈ ಕಾಂಗ್ರೆಸ್ ಲೀಡರ್ಗಳಿಗೆ ಗೊತ್ತಿಲ್ವಾ 45 ದಿನದ ಒಳಗಡೆ ಅರ್ಜಿ ಹಾಕೋಕ್ಕೆ? ಏನಾಗಿತ್ತು ದಾಡಿ ಇವ್ರಿಗೆ? ತಲೆಯಲ್ಲಿ ಏನು ತುಂಬಿಕೊಂಡಿದ್ರು ಇವರು? ತಲೆಯಲ್ಲಿ ಏನು ತುಂಬಿಕೊಂಡಿದ್ರು? 45 ದಿನ ದೊಡ್ಡ ಇದು ಅರ್ಜಿ ಹಾಕೋಕ್ಕೆ ಯಾಕೆ ಹಾಕಲಿಲ್ಲ? ಅವಾಗ ಅರ್ಜಿ ಹಾಕಿದೆ, ಕೋರ್ಟ್ಗೆ ಹೋಗಿದೆ, ಕೋರ್ಟಲ್ಲಿ ಈ ಥರ ಅಕ್ರಮ ಆಗಿದೆ ಅಂತೇಳಿ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿ ನ್ಯಾಯಾಲಯದ ಮೊರೆ ಹೋಗದೆ ಬೀದಿಯಲ್ಲಿ ರಂಪ ಮಾಡ್ತಾ ಇದ್ದಾರೆ ಅಂದರೆ ಇವ್ರಿಗೆ ನ್ಯಾಯ ಇಷ್ಟ ಇಲ್ಲ, ಇವ್ರಿಗೆ ಅದನ್ನು ಪೊಲಿಟಿಕಲ್ ಆಗಿ ಇಶ್ಯೂ ಮಾಡಬೇಕು. ಮತ್ತು ಇಲ್ಲಿ ಕರ್ನಾಟಕದಲ್ಲಿ ನಡೀತಾ ಇರುವಂಥ ಈ ಗ್ರಹಗತಿಗಳ ಬದಲಾವಣೆ ಏನಿದೆ ಅದನ್ನು ಮರೆಮಾಚಬೇಕು ಅನ್ನೋದು ಅಷ್ಟೇ ಅವರ ಉದ್ದೇಶ. ಅದಕ್ಕೋಸ್ಕರ ರಾಹುಲ್ ಗಾಂಧಿ ಬರ್ತಾ ಇರೋದು ಈ ಚೇರ್ ಕಿತ್ತಾಟಕ್ಕೆ ಮರೆಮಾಚಕ್ಕೋಸ್ಕರ ಬರ್ತಾ ಇರೋದು. ಚೇರ್ ಕಿತ್ತಾಟವನ್ನು, ಮುಖ್ಯಮಂತ್ರಿ ಸ್ಥಾನಪಲ್ಲಟವನ್ನು ಮರೆಮಾಚಕ್ಕೋಸ್ಕರ ಬರ್ತಾ ಇರೋದಷ್ಟೇ. ಅದು ಬಿಟ್ಟು ಇದರಲ್ಲಿ ಏನೂ ಇಲ್ಲ. ಯಾಕೆ ಬೇರೆ ರಾಜ್ಯದಲ್ಲಿ ಮಾಡ್ಬೋದಾಯ್ತಲ್ಲ, ಯಾಕೆ ಮಾಡ್ತಾ ಇಲ್ಲ? ಇಲ್ಲಿ ಪ್ರಾಬ್ಲಮ್ ಆಗಿದೆ, ಅದಕ್ಕೋಸ್ಕರ ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ. ಅವ್ರ ಪ್ರಾಬ್ಲಮಿಂದ ಬರ್ತಾ ಇರೋದು. ರಾಹುಲ್ ಗಾಂಧಿ ಒಂದು ಕ್ಷೇತ್ರದಲ್ಲಿ ಅಕ್ರಮ ಆಗಿದೆ ಅಂತ ಆರೋಪ ಮಾಡಿದ್ರು. DKಶಿ ಅವರು ಆ ಕ್ಷೇತ್ರ, ಈಗ ಕಾಂಗ್ರೆಸ್ನವರು ಮಹದೇವಪುರ, ಬೆಂಗಳೂರು ಕೇಂದ್ರದ ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಅಕ್ರಮ ಆಗಿದೆ ಅಂತ ಆರೋಪ ಕಾಂಗ್ರೆಸ್ನವರು ಹೇಳ್ತಾ ಇದ್ದಾರೆ. DK ಶಿವಕುಮಾರ್ ಅವರು ಬೆಂಗಳೂರು ಗ್ರಾಮಾಂತರದಲ್ಲಿ ಅಕ್ರಮ ಆಗಿದೆ, ಅವರೆಲ್ಲ ಗೊಂದಲ ಯಾವ ಕ್ಷೇತ್ರ ಅಂತ, ರಾಹುಲ್ ಗಾಂಧಿ ಯಾವ ಕ್ಷೇತ್ರ ಹೇಳಿದ್ದಾರೆ ಅಂತ. DKಶಿ ಅವರು ಸಾಕ್ಷಿ ಇದೆ ಅಂತ ಬೇರೆ ಹೇಳಿ, ಗ್ರಾಮಾಂತರ ಅಂತ ಇವ್ರ ವಾದ, ಅವ್ರ ವಾದ ಅಲ್ಲ. ಸಾಕ್ಷಿ ಇದ್ರೆ ಯಾಕೆ ನೀವು ಕೋರ್ಟ್ಗೆ ಹೋಗಿಲ್ಲ? ಸಾಕ್ಷಿ ಇದ್ದಿದ್ರೆ ನಿಮ್ಮ ಹತ್ರ ಕೋರ್ಟ್ಗೆ ಹೋಗ್ತಾ ಇದ್ರಿ. ಸಾಕ್ಷಿ ಇಲ್ಲದೆ ಇರೋದ್ರಿಂದ ಬೀದಿಯಲ್ಲಿ ನಿಂತಿದ್ದೀರ ಅಷ್ಟೇ. ಕೋರ್ಟ್ಗೆ ಹೋದ್ರೆ ಸಾಕ್ಷಿ ಕೇಳ್ತಾರೆ, ಸಾಕ್ಷಿ ಕೊಡಪ್ಪ ಅಂತ. ಕೋರ್ಟಲ್ಲಿ ನಡೆಯೋದು ಸಾಕ್ಷಿ ಮೇಲೆ. ಅವ್ರ ಹತ್ರ ಸಾಕ್ಷಿ ಇಲ್ಲ, ಅದಕ್ಕೆ ನ್ಯಾಯಾಲಯಕ್ಕೆ ಹೋಗ್ತಾ ಇಲ್ಲ, ಬೀದಿಯಲ್ಲಿ ನಿಂತ್ಕೊಂಡಿದ್ದಾರೆ ಅಷ್ಟೇ. ಈ ಅಕ್ರಮ ನಡೆದಿದೆ ಅನ್ನೋದಾದರೆ ಅಧಿಕಾರಿಗಳು ಯಾರು? ಮಾಡಿದಂಥ ಅಧಿಕಾರಿ ಹೆಸರು ಹೇಳಬೇಕಲ್ಲ. ಇಂಥ ಜಿಲ್ಲಾಧಿಕಾರಿಗಳು ಮಾಡಿದ್ರು, ಇಂಥ SP ಮಾಡ್ದ, ಇಂಥ ಅಸಿಸ್ಟೆಂಟ್ ಕಮಿಷನರ್ ಮಾಡಿದ್ರು, ಇಂಥ ತಹಸೀಲ್ದಾರ್ ಮಾಡಿದ್ರು, ಹೇಳ್ಬೇಕಲ್ಲ ಹೆಸರು.
ಮತ್ತೆ ಅವ್ರನ್ನ ನೇಮಕ ಮಾಡಿದವ್ರು ಯಾರು? ಡಿ ಸಿನ, ಆ ತಹಸೀಲ್ದಾರ್ನ ನೇಮಕ ಮಾಡೋಕ್ಕೆ ಲೆಟ್ರ್ ಕೊಟ್ಟವ್ರು ಯಾರು? ಯಾವ MLA ಕೊಟ್ಟರು, ಯಾವ ಮಿನಿಸ್ಟ್ರು ಕೊಟ್ಟರು? ಎಲ್ಲ ಜಗತ್ ಜಾಹೀರಾತಾಗಲಿ, ಕೊಡಲಿ, ದಾಖಲೆ ಕೊಡಲಿ. ಯಾವ ಡಿ ಸಿ ಮಾಡಿದ್ದಾನೆ? ಆಯಿತು, ಮಹದೇವಪುರ ಮಾಡಿದರೆ ಯಾವ ಡಿ ಸಿ ಮಾಡಿದ್ದಾರೆ? RR ನಗರ ಆಗಿದ್ರೆ ಯಾವ ಡಿ ಸಿ ಮಾಡಿದ್ದಾರೆ? ಅಲ್ಲಿನ ಚುನಾವಣಾಧಿಕಾರಿ ಯಾವ ತಹಸೀಲ್ದಾರು, ಯಾವ AC? ಹೇಳಿ. ಅದು ಬಿಟ್ಬಿಟ್ಟು ಸುಮ್ಮನೆ ಗಾಳಿಯಲ್ಲಿ ಗುಂಡೊಡೆಯೋದಲ್ಲ, ಪರ್ಟಿಕ್ಯುಲರ್ ಆಗಿ ಇಂಥ ಅಧಿಕಾರಿ ಮಾಡಿದ್ದಾರೆ ಅಂತ ಹೇಳಬೇಕು. ಈಗ ವೋಟರ್ ಲಿಸ್ಟ್ ತಯಾರು ಮಾಡೋರು ಯಾರು? ತಹಸೀಲ್ದಾರ್ಗಳು. ಪ್ರಚಾರ ಮಾಡೋದು ಯಾರು? ನೋಟಿಫಿಕೇಶನ್ ಮಾಡೋರು ಯಾರು? ಜಿಲ್ಲಾಧಿಕಾರಿಗಳು. ಹೇಳಿ. ಅವಾಗ ಯಾವ BJP ಸರ್ಕಾರ ಆಯ್ತಾ? ಇದ್ದಿದ್ದೇ ಮನೆ ಆಳ ಕಾಂಗ್ರೆಸ್ ಸರ್ಕಾರ. ನೀವು ಮಾಡಿಬಿಟ್ಟು ಕೋತಿ ತಿಂದು ಮೇಕೆ ಮೂತಿಗೆ ಒರೆಸೋ ಪ್ರಯತ್ನ ಇದು. ಈ ಹೋರಾಟ ಏನಿದೆ ರಾಜೀವ್ ಗಾಂಧಿದು, ಕೋತಿ ತಿಂದು ಮೇಕೆ ಮೂತಿಗೆ ಒರೆಸೋ ಅಂತ ನಾಟಕ ಇದಷ್ಟೇ.